ಆತ್ಮೀಯ ಸ್ನೇಹಿತರೆ, MNS ಅಕಾಡೆಮಿ ಸ್ವಾಗತ. ಸ್ನೇಹಿತರೆ, ಮುಂಬರುವ ನೇಮಕಾತಿ ಪರೀಕ್ಷೆಗಳಾದಂಥ SDA ಮತ್ತು FDA ಹಾಗೆ ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಅತ್ಯಂತ ಉಪಯುಕ್ತವಾಗುವಂಥ GK 2021 ಈ ಒಂದು ವಿಡಿಯೋವನ್ನು ನಿಮಗಾಗಿ ತಂದಿದ್ದೇವೆ. ಈ ಒಂದು ವಿಡಿಯೋದಲ್ಲಿ 2020 ಮತ್ತು 21ನೇ ಸಾಲಿನ ಪ್ರಚಲಿತ ಘಟನೆಗಳನ್ನು ಒಳಗೊಂಡಂತಹ ಅತ್ಯುಪಯುಕ್ತವಾದಂಥ ಪ್ರಶ್ನೆಗಳು ಇರಲಿದ್ದಾವೆ. ದಯವಿಟ್ಟು ಈ ವಿಡಿಯೋವನ್ನು ಕೊನೆಯವರೆಗೂ ವೀಕ್ಷಿಸಿ. ನಮ್ಮ ಪ್ರಯತ್ನ ಇಷ್ಟವಾದಲ್ಲಿ ನಮ್ಮ MNS ಅಕಾಡೆಮಿ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಈ ವಿಡಿಯೋವನ್ನು ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ. ಇತ್ತೀಚೆಗೆ ಸುದ್ದಿಯಲ್ಲಿದ್ದ ಬೋಕೋ ಹರಾಮ್ ಭಯೋತ್ಪಾದನಾ ಸಂಘಟನೆ ಯಾವ ದೇಶದಲ್ಲಿ ಸಕ್ರಿಯವಾಗಿದೆ? ಇದು ಹೆಚ್ಚಿನ ಪ್ರಮಾಣದಲ್ಲಿ ನೈಜೀರಿಯಾ ದೇಶದಲ್ಲಿ ಕಾಣುತ್ತೇವೆ. ಡಿಸೆಂಬರ್ 2020ರಲ್ಲಿ ಬೋಕೋ ಹರಾಮ್ ಉಗ್ರಗಾಮಿ ಸಂಘಟನೆಯು ನೈಜೀರಿಯಾದ ಕತ್ಸಿನಾ ರಾಜ್ಯದಲ್ಲಿನ ಪ್ರೌಢಶಾಲೆಯ ಮೇಲೆ ಆಕ್ರಮಣ ಮಾಡಿ ಸುಮಾರು 300 ಮಕ್ಕಳನ್ನು ಇದು ಅಪಹರಣ ಮಾಡಿತ್ತು. ನಿಕೋಲಾಸ್ ಮಡುರೋ ಯಾವ ದೇಶದ ಅಧ್ಯಕ್ಷರಾಗಿ ಮರು ಆಯ್ಕೆಯಾದರು? ವೆನಿಜುವೆಲಾದಲ್ಲಿ ಇತ್ತೀಚೆಗೆ ನಡೆದ ಚುನಾವಣೆಯಲ್ಲಿ ಆಡಳಿತಾರೂಢ ಸೋಷಿಯಲಿಸ್ಟ್ ಪಕ್ಷದ ಮುಖಂಡ ನಿಕೋಲಾಸ್ ಮಡುರೋರವರು ಮತ್ತೊಂದು ಅವಧಿಗೆ ಅಧ್ಯಕ್ಷರಾಗಿ ಆಯ್ಕೆಯನ್ನ ಹೊಂದಿದ್ದಾರೆ. ನೆಸೆಟ್ ಎಂಬುದು ಯಾವ ದೇಶದ ಸಂಸತ್ತಿನ ಹೆಸರಾಗಿದೆ? ಇದಕ್ಕೆ ಸರಿ ಉತ್ತರ ಇಸ್ರೇಲ್ ದೇಶದ ಸಂಸತ್ತಿನ ಹೆಸರು ನೆಸೆಟ್ ಎಂಬುದಾಗಿದೆ. ಇಸ್ರೇಲ್ನ ಬೆಂಜಮಿನ್ ನೆತನ್ಯಾಹು ಪ್ರಧಾನಿ ಹುದ್ದೆಯಲ್ಲಿ ಇರುವಂತಹ ವ್ಯಕ್ತಿಯಾಗಿದ್ದಾರೆ. ವರ್ಲ್ಡ್ ಎಕನಾಮಿಕ್ ಫೋರಂ 2021 ಎಲ್ಲಿ ಸಮಾವೇಶಗೊಳ್ಳಲಿದೆ? ಸಿಂಗಪುರ್. ವರ್ಲ್ಡ್ ಎಕನಾಮಿಕ್ ಫೋರಂ ಸಮಾವೇಶ ಸ್ವಿಟ್ಜರ್ಲೆಂಡಿನ ದಾವೋಸ್ನಲ್ಲಿಯೇ ಇದುವರೆಗೂ ನಡೀತಾ ಇತ್ತು. 2021ರಲ್ಲಿ ಇದೇ ಮೊದಲ ಬಾರಿಗೆ ಸಿಂಗಪುರ್ನಲ್ಲಿ ಈ ಒಂದು ಸಮಾವೇಶ ನಡೆಯಲಿದೆ. ಈ ಒಂದು ಸಮಾವೇಶದಲ್ಲಿ ವಿವಿಧ ದೇಶಗಳ ಉದ್ಯಮಿಗಳು, ಸರ್ಕಾರದ ಪ್ರತಿನಿಧಿಗಳು ಭಾಗಿಯಾಗಲಿದ್ದಾರೆ. ಫ್ರೋಡ್ಸ್ ಇದು ಯಾವ ದೇಶದ ಬಾಹ್ಯಾಕಾಶ ಸಂಸ್ಥೆಯ ಹೆಸರಾಗಿದೆ? ಸರಿ ಉತ್ತರ ಬ್ರೆಜಿಲ್ನ ಬಾಹ್ಯಾಕಾಶ ಸಂಸ್ಥೆಯ ಹೆಸರು ಫ್ರೋಡ್ಸ್ ಎಂಬುದಾಗಿದೆ. 2019 ಆಗಸ್ಟ್ನಿಂದ 2020 ಆಗಸ್ಟ್ ವರೆಗಿನ ಒಂದು ವರ್ಷದ ಅವಧಿಯಲ್ಲಿ ಬ್ರೆಜಿಲ್ನ ಅಮೆಜಾನ್ ಮಳೆಕಾಡು ಅರಣ್ಯ ಪ್ರದೇಶ ಬರಿದಾಗಿದೆ ಎಂದು ಬ್ರೆಜಿಲ್ನ ಬಾಹ್ಯಾಕಾಶ ಸಂಸ್ಥೆ ಫ್ರೋಡ್ಸ್ ಮಾನಿಟರಿಂಗ್ ಪ್ರೋಗ್ರಾಂ ಮಾಹಿತಿಯನ್ನ ನೀಡಿತ್ತು. ಆ ಸಂದರ್ಭದಲ್ಲಿ ಈ ಒಂದು ಸಂಸ್ಥೆಯ ಸುದ್ದಿಯಾಗಿತ್ತು. ಯಾವ ದೇಶ ಆನೆಗಳನ್ನು ಹರಾಜು ಮಾಡುವ ನಿರ್ಣಯವನ್ನು ಕೈಗೊಂಡಿದೆ? ನಮೀಬಿಯಾ ದೇಶ. ನಮೀಬಿಯಾ ಆಫ್ರಿಕಾ ಖಂಡದ ದೇಶವಾಗಿದ್ದು ಇತ್ತೀಚಿನ ವರ್ಷಗಳಲ್ಲಿ ತೀವ್ರ ಸ್ವರೂಪದ ಬರದ ಸಮಸ್ಯೆ ಆ ದೇಶಕ್ಕೆ ಕಾಡುತ್ತಿದೆ. ಹಾಗಾಗಿ ಆನೆ ಮತ್ತು ರಿನೋ ಗೆಂಡಮೃಗಗಳನ್ನ ದೊಡ್ಡ ಒಂದು ಪ್ರಾಣಿಗಳನ್ನ ಸಂರಕ್ಷಣೆ ಮಾಡೋದಕ್ಕೆ ಆ ಒಂದು ದೇಶ ಪರದಾಡುತ್ತಿದೆ. ಈ ಕಾರಣಕ್ಕೋಸ್ಕರ ಅಲ್ಲಿ ಆನೆಗಳನ್ನು ಹರಾಜು ಮಾಡುವಂತಹ ಪ್ರಕ್ರಿಯೆಯನ್ನ ಮಾಡಲಾಗಿದೆ. ವಿದ್ಯಾದೇವಿ ಭಂಡಾರಿ ಯಾವ ದೇಶದ ಅಧ್ಯಕ್ಷರಾಗಿದ್ದಾರೆ? ನೇಪಾಳ ದೇಶದ ಅಧ್ಯಕ್ಷರಾಗಿ ಕರ್ತವ್ಯವನ್ನ ನಿರ್ವಹಿಸ್ತಾ ಇದ್ದಾರೆ. ಯಾವ ದೇಶ ಬಾಲಾಪರಾಧಕ್ಕೆ ಸಂಬಂಧಿಸಿದ ವಯೋಮಿತಿಯನ್ನು 12 ವರ್ಷಕ್ಕೆ ಇಳಿಸುವಂತ ನಿರ್ಣಯವನ್ನ ಕೈಗೊಂಡಿತು? ಚೀನಾ ದೇಶ ಸರಿಯಾದಂತ ಉತ್ತರ. ಬಾಲಾಪರಾಧಗಳನ್ನು ತಡೆಗಟ್ಟುವುದಕ್ಕಾಗಿ ಚೀನಾ ದೇಶದಲ್ಲಿ ಬಾಲಾಪರಾಧದ ವಯೋಮಿತಿಯನ್ನು 14 ವರ್ಷಗಳಿಂದ 12 ವರ್ಷಕ್ಕೆ ಇಳಿಸುವಂತ ನಿರ್ಣಯವನ್ನ ಕೈಗೊಂಡಿದೆ. 2021 ಮಾರ್ಚ್ನಿಂದ ಹೊಸ ನಿಯಮ ಜಾರಿಗೆ ಬರಲಿದ್ದು ಇದರ ಅನ್ವಯ 12 ರಿಂದ 14 ವರ್ಷದ ವಯೋಮಾನದ ಮಕ್ಕಳು ಕೆಲವೊಂದು ಅಪರಾಧಗಳಲ್ಲಿ ತೊಡಗಿದರೆ ಸರ್ಕಾರ ಅವರಿಗೆ ಶಿಕ್ಷೆಯನ್ನು ಕೂಡ ವಿಧಿಸಲಿದೆ. ಇತ್ತೀಚೆಗೆ ಸುದ್ದಿಯಲ್ಲಿದ್ದ ಭಾಸಂಚಾರ್ ದ್ವೀಪ ಪ್ರದೇಶ ಯಾವ ದೇಶದಲ್ಲಿದೆ? ಬಾಂಗ್ಲಾದೇಶ ಸರಿಯಾದಂತ ಉತ್ತರ. ಭಾಸಂಚಾರ್ ಇದು ಬಾಂಗ್ಲಾದೇಶದಲ್ಲಿನ ದ್ವೀಪ ಪ್ರದೇಶವಾಗಿದ್ದು ಮೇಘನಾ ನದಿಯ ಹತ್ತಿರದಲ್ಲಿರುವಂತಹ ಪ್ರದೇಶವಾಗಿದೆ. ಅಶೋಕ್ ದಳವಾಯಿ ಸಮಿತಿಯ ಉದ್ದೇಶ ಯಾವುದಾಗಿದೆ? ರೈತರ ಆದಾಯವನ್ನು ದ್ವಿಗುಣಗೊಳಿಸುವುದು. 2022ರ ವೇಳೆಗೆ ರೈತರ ಆದಾಯವನ್ನು ದ್ವಿಗುಣಗೊಳಿಸಲು ಅದಕ್ಕೆ ಸಂಬಂಧಪಟ್ಟಂತ ನೀಲಿ ನಕ್ಷೆಯನ್ನು ತಯಾರಿಸಲು ಕೇಂದ್ರ ಸರ್ಕಾರ ಅಶೋಕ್ ದಳವಾಯಿ ನೇತೃತ್ವದ ಅಂತರ್ ಸಚಿವಾಲಯ ಸಮಿತಿಯನ್ನ ರಚಿಸಿತ್ತು. ಈ ಸಮಿತಿಯು ತನ್ನ ಅಂತಿಮ ವರದಿಯನ್ನ 2018 ಸೆಪ್ಟೆಂಬರ್ನಲ್ಲಿ ಸರ್ಕಾರಕ್ಕೆ ಸಲ್ಲಿಸಿತು. ಅಂತಾರಾಷ್ಟ್ರೀಯ ನ್ಯಾಯಾಲಯದಲ್ಲಿರುವಂತಹ ನ್ಯಾಯಾಧೀಶರ ಸಂಖ್ಯೆ ಎಷ್ಟು? 15 ಸರಿಯಾದಂತ ಉತ್ತರ. ಅಂತಾರಾಷ್ಟ್ರೀಯ ನ್ಯಾಯಾಲಯವು ವಿಶ್ವಸಂಸ್ಥೆಯ ಪ್ರಮುಖ ನ್ಯಾಯಾಂಗ ಅಂಗವಾಗಿದ್ದು ಇದನ್ನು ವಿಶ್ವಸಂಸ್ಥೆಯ ಚಾರ್ಟರ್ ಮೂಲಕ ಸ್ಥಾಪಿಸಲಾಗಿದೆ. 1945ರಲ್ಲಿ ಸ್ಯಾನ್ ಫ್ರಾನ್ಸಿಸ್ಕೋನಲ್ಲಿ ಚಾರ್ಟರ್ಗೆ ಸಹಿ ಹಾಕಲಾಗಿದ್ದು 1946ರಲ್ಲಿ ದಿ ಹೇಗ್
ನಲ್ಲಿ ಅಂತಾರಾಷ್ಟ್ರೀಯ ನ್ಯಾಯಾಲಯದ ಕೇಂದ್ರ ಕಚೇರಿಯನ್ನು ಕಾಣ್ತೀವಿ. 15 ನ್ಯಾಯಾಧೀಶರನ್ನು ಒಳಗೊಂಡಂತಹ ನ್ಯಾಯಾಲಯವಾಗಿದ್ದು, ಅಂತಾರಾಷ್ಟ್ರೀಯ ಕಾನೂನಿನ ಪ್ರಕಾರ ಸದಸ್ಯ ದೇಶಗಳು ಸಲ್ಲಿಸಿದ ದೇಶಗಳ ನಡುವಿನ ಕಾನೂನು ವಿವಾದಗಳನ್ನು ಬಗೆಹರಿಸುವಂತಹ ಬಹುಮುಖ್ಯ ಕೆಲಸವನ್ನು ಇದು ಮಾಡುತ್ತೆ. ಯಾವ ದೇಶದಲ್ಲಿ ಮಾನವ ಸಂಘರ್ಷ ಮತ್ತು ಆನೆ ತೀವ್ರ ಗಂಭೀರ ಸಮಸ್ಯೆ ಉಂಟು ಮಾಡಿದೆ? ಶ್ರೀಲಂಕಾ ಸರಿಯಾದಂತ ಉತ್ತರ. ಶ್ರೀಲಂಕಾದಲ್ಲಿ ಇತ್ತೀಚಿನ ವರ್ಷಗಳಲ್ಲಿ ಆನೆ ಮತ್ತು ಮಾನವನ ಸಂಘರ್ಷ ಭಾರಿ ಆತಂಕವನ್ನು ಸೃಷ್ಟಿಸಿದೆ. ಈ ಒಂದು ದೇಶದ 40% ಭೂಭಾಗದಲ್ಲಿ ಆನೆ ಮತ್ತು ಮಾನವ ನೆಲೆಗಳು ಹೆಚ್ಚು ದೂರದಲ್ಲಿರದೆ ಹತ್ತಿರದಲ್ಲಿರುವುದು ಮತ್ತು ಆನೆಗಳ ಆವಾಸ ಸ್ಥಳಗಳ ನಾಶದಿಂದಾಗಿ ಸಂಘರ್ಷಕ್ಕೆ ಕಾರಣವಾಗಿದೆ. ಭಾರತ ಮತ್ತು ಬಾಂಗ್ಲಾದೇಶಗಳ ಸಹಯೋಗದಲ್ಲಿ ಮೈತ್ರಿ ಸೂಪರ್ ಪವರ್ ಪ್ರಾಜೆಕ್ಟ್ ವಿದ್ಯುತ್ ಸ್ಥಾವರ ಎಲ್ಲಿ ನಿರ್ಮಾಣಗೊಳ್ಳುತ್ತಿದೆ? ಸರಿ ಉತ್ತರ, ರಾಂಪಾಲ್ ಎಂಬ ಸ್ಥಳದಲ್ಲಿ. ಭಾರತ ಮತ್ತು ಬಾಂಗ್ಲಾದೇಶಗಳ ಸಹಯೋಗದಲ್ಲಿ 1320 ಮೆಗಾವ್ಯಾಟ್ ಸಾಮರ್ಥ್ಯದ ಕಲ್ಲಿದ್ದಲು ಆಧಾರಿತ ವಿದ್ಯುತ್ ಸ್ಥಾವರವನ್ನ ಬಾಂಗ್ಲಾದೇಶದ ಬಗೇರ್ಹತ್ ಜಿಲ್ಲೆಯ ರಾಂಪಾಲ್ನಲ್ಲಿ ನಿರ್ಮಾಣವಾಗುತ್ತಿದೆ. ಇದು ಭಾರತದ ನ್ಯಾಷನಲ್ ಥರ್ಮಲ್ ಪವರ್ ಕಾರ್ಪೊರೇಷನ್ ಮತ್ತು ಬಾಂಗ್ಲಾದೇಶ ಪವರ್ ಡೆವಲಪ್ಮೆಂಟ್ ಬೋರ್ಡ್ ಸಹಯೋಗದೊಂದಿಗೆ ಇದನ್ನ ಸ್ಥಾಪನೆ ಮಾಡಲಾಗಿದೆ. ಓಲಾ ಕಂಪನಿ ಈ ಕೆಳಗಿನ ಎಲ್ಲಿ ತನ್ನ ಬೃಹತ್ ಪ್ರಮಾಣದ ಎಲೆಕ್ಟ್ರಿಕ್ ದ್ವಿಚಕ್ರ ವಾಹನ ತಯಾರಿಕಾ ಘಟಕವನ್ನ ಸ್ಥಾಪಿಸಲಿದೆ? ಸರಿ ಉತ್ತರ, ಹೊಸೂರ್. ಬೆಂಗಳೂರು ಮೂಲದ ಓಲಾ ಕಂಪನಿ ತಮಿಳುನಾಡಿನ ಹೊಸೂರ್ನಲ್ಲಿ 2354 ಕೋಟಿ ರೂಪಾಯಿಗಳ ಹೂಡಿಕೆಯಲ್ಲಿ ಬೃಹತ್ ಪ್ರಮಾಣದ ಎಲೆಕ್ಟ್ರಿಕ್ ದ್ವಿಚಕ್ರ ವಾಹನ ತಯಾರಿಕಾ ಘಟಕವನ್ನ ಸ್ಥಾಪಿಸಲಿದೆ. ಡಿಸೆಂಬರ್ 2020ರಲ್ಲಿ ಯಾವ ರಾಜ್ಯ ರೈತರಿಗಾಗಿ ಉಚಿತ ಬೆಳೆ ವಿಮೆ ಸೌಲಭ್ಯವನ್ನು ಘೋಷಿಸಿತು? ಆಂಧ್ರಪ್ರದೇಶ್ ಇಸ್ ದ ರೈಟ್ ಆನ್ಸರ್. ಆಂಧ್ರಪ್ರದೇಶದ ಮುಖ್ಯಮಂತ್ರಿಯಾಗಿರುವಂತಹ ಜಗನ್ಮೋಹನ್ ರೆಡ್ಡಿ ಅವರು ಡಿಸೆಂಬರ್ 2020ರಲ್ಲಿ ರಾಜ್ಯದ ರೈತರಿಗಾಗಿ ಉಚಿತ ಬೆಳೆ ವಿಮೆ ಸೌಲಭ್ಯವನ್ನು ಪ್ರಕಟಿಸಿದರು. ಈ ಒಂದು ಯೋಜನೆಗೆ YSR ಫ್ರೀ ಕ್ರಾಪ್ ಇನ್ಶೂರೆನ್ಸ್ ಎಂದು ಹೆಸರನ್ನ ಇಡಲಾಗಿದೆ. ಡಿಸೆಂಬರ್ 2020ರಲ್ಲಿ ಬಿಡುಗಡೆಯಾದ ಫೋರ್ಬ್ಸ್ ಮ್ಯಾಗಜಿನ್ನ 100 ಪ್ರಭಾವಿ ಮಹಿಳೆಯರ ಪಟ್ಟಿಯಲ್ಲಿ ಈ ಕೆಳಗಿನ ಯಾವ ಭಾರತೀಯ ಮಹಿಳೆ ಸ್ಥಾನವನ್ನು ಪಡೆದಿಲ್ಲ? ಮಮತಾ ಬ್ಯಾನರ್ಜಿ. ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್, ಬಯೋಕಾನ್ ಸಂಸ್ಥೆಯ ಮುಖ್ಯಸ್ಥೆ ಕಿರಣ್ ಮಜ್ದುಮ್ದಾರ್ ಶಾ, ಹಾಗೆಯೇ ದುಬೈನಲ್ಲಿ ಲ್ಯಾಂಡ್ಮಾರ್ಕ್ ಗ್ರೂಪ್ ಕಂಪನಿಯ ಸಿಇಒ ಆದಂತಹ ರೇಣುಕಾ ಜಗತಿಯಾನಿಯವರು ಡಿಸೆಂಬರ್ 2020ರಲ್ಲಿ ಬಿಡುಗಡೆಯಾದಂತಹ ಫೋರ್ಬ್ಸ್ ಮ್ಯಾಗಜಿನ್ ಪ್ರಭಾವಿ ಪಟ್ಟಿಯಲ್ಲಿ ಸ್ಥಾನವನ್ನು ಪಡೆದಿದ್ದಾರೆ. ಮಮತಾ ಬ್ಯಾನರ್ಜಿ ಇದರಲ್ಲಿ ಇಲ್ಲ. ಈ ಕೆಳಗಿನ ಯಾವ ಬ್ಯಾಂಕ್ ಆತ್ಮನಿರ್ಭರ್ ವುಮೆನ್ ಯೋಜನೆಯನ್ನ ಆರಂಭಿಸಿತು? ಬ್ಯಾಂಕ್ ಆಫ್ ಬರೋಡಾ. ಡಿಸೆಂಬರ್ 2020ರಲ್ಲಿ ಬ್ಯಾಂಕ್ ಆಫ್ ಬರೋಡಾ ತನ್ನ ಬರೋಡಾ ಗೋಲ್ಡ್ ಲೋನ್ ವಿಭಾಗದಲ್ಲಿ ಆತ್ಮನಿರ್ಭರ್ ವುಮೆನ್ ಸ್ಕೀಮ್ ಅನ್ನು ಆರಂಭಿಸಿತು. ಈ ಒಂದು ಯೋಜನೆಯಡಿಯಲ್ಲಿ ಕಡಿಮೆ ಬಡ್ಡಿ ದರದಲ್ಲಿ ಮಹಿಳೆಯರಿಗೆ ಚಿನ್ನದ ಸಾಲವನ್ನ ನೀಡಲಿದೆ ಈ ಒಂದು ಬ್ಯಾಂಕ್. ಈ ಕೆಳಗಿನ ಯಾವುದು ದೇಶದಲ್ಲಿ ಸಂಪೂರ್ಣ ಸಾವಯವ ಬೇಸಾಯದ ಕೇಂದ್ರಾಡಳಿತ ಪ್ರದೇಶವೆಂದು ಘೋಷಿಸಲ್ಪಟ್ಟಿದೆ? ಲಕ್ಷದ್ವೀಪ ಸರಿಯಾದಂತ ಉತ್ತರ. ಕೇಂದ್ರ ಕೃಷಿ ಸಚಿವಾಲಯ ಲಕ್ಷದ್ವೀಪವನ್ನು ಸಂಪೂರ್ಣ ಸಾವಯವ ಕೃಷಿ ಪದ್ಧತಿಯನ್ನು ಅಳವಡಿಸಿಕೊಂಡಿರುವಂತಹ ಕೇಂದ್ರಾಡಳಿತ ಪ್ರದೇಶವೆಂದು ಘೋಷಣೆಯನ್ನ ಮಾಡಲಾಗಿದೆ. ಕೇಂದ್ರ ಸರ್ಕಾರದ ಪರಂಪರಾಗತ ಕೃಷಿ ವಿಕಾಸ ಯೋಜನೆ ಅಡಿಯಲ್ಲಿ ಇದು 100% ಯಶಸ್ಸನ್ನು ಸಾಧಿಸಿರುವಂತಹ ಕೇಂದ್ರಾಡಳಿತ ಪ್ರದೇಶವಾಗಿದೆ. ಡಿಸೆಂಬರ್ 2020ರಲ್ಲಿ ಪ್ರಧಾನಿಯವರು ಯಾವ ನಗರದಲ್ಲಿ ದೇಶದ ಮೊದಲ ಚಾಲಕರಹಿತ ಮೆಟ್ರೋ ರೈಲು ಸೇವೆಗೆ ಚಾಲನೆಯನ್ನ ನೀಡಿದರು? ನವದೆಹಲಿ ಸರಿಯಾದಂತಹ ಉತ್ತರ. 37 ಕಿಲೋಮೀಟರ್ ಉದ್ದದ ದೇಶದ ಮೊದಲ ಚಾಲಕರಹಿತ ಮೆಟ್ರೋ ಸೇವೆಯನ್ನ ದೆಹಲಿಯಲ್ಲಿ ಆರಂಭವನ್ನ ಮಾಡಲಾಗಿದೆ. ದೆಹಲಿಯಲ್ಲಿ ಮೆಟ್ರೋ ರೈಲು ಸೇವೆ ಆರಂಭವಾಗಿದ್ದು 2014ರಲ್ಲಿ, ಕರ್ನಾಟಕಕ್ಕೆ ಬಂದಾಗ ಬೆಂಗಳೂರಿನಲ್ಲಿ ಮೆಟ್ರೋ ಸೇವೆ ಆರಂಭವಾಗಿದ್ದು 2011ರಲ್ಲಿ. ಪೋಷಣ್ ಅಭಿಯಾನವನ್ನು ಅನುಷ್ಠಾನಗೊಳಿಸುವ ಸಚಿವಾಲಯ ಯಾವುದು? ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಏನಿದೆ ಕೇಂದ್ರ, ಇದು ಪೋಷಣ್ ಅಭಿಯಾನ ಅನ್ನುವಂಥ ಕಾರ್ಯಕ್ರಮವನ್ನು ಅನುಷ್ಠಾನಗೊಳಿಸುವಂತಹ ಸಚಿವಾಲಯವಾಗಿದೆ. ಇದರ ಬಹುಮುಖ್ಯ ಉದ್ದೇಶ ಶಿಶುಗಳಲ್ಲಿ ಅಥವಾ ಮಕ್ಕಳಲ್ಲಿ ಕುಬ್ಜತೆ, ಪೌಷ್ಟಿಕಾಂಶ ಕಡಿಮೆ, ರಕ್ತಹೀನತೆ ಮತ್ತು ಕಡಿಮೆ ತೂಕದ ಶಿಶುಗಳ ಪ್ರಮಾಣವನ್ನು ಕಡಿಮೆ ಮಾಡುವಂತಹ ಗುರಿಯನ್ನ ಹೊಂದಿರುವಂತಹ ಮೂಲಕ ಪೋಷಣ್ ಅಭಿಯಾನವನ್ನ ಆರಂಭ ಮಾಡಲಾಗಿದ್ದು, ಇದರ ಒಂದು ಅನುಷ್ಠಾನವನ್ನ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಸಚಿವಾಲಯ
ಕೈಗೊಂಡಿದೆ. ಕೃಷಿ ವೆಚ್ಚ ಮತ್ತು ಬೆಲೆಗಳ ಆಯೋಗವು ಈ ಕೆಳಗಿನ ಯಾವುದನ್ನು ನಿರ್ಧರಿಸುತ್ತದೆ? 22 ಕಡ್ಡಾಯ ಬೆಳೆಗಳ ಕನಿಷ್ಠ ಬೆಂಬಲ ಬೆಲೆಯನ್ನ ಶಿಫಾರಸು ಮಾಡುವಂತಹ ಅಧಿಕಾರವನ್ನು ಕೃಷಿ ವೆಚ್ಚ ಮತ್ತು ಬೆಲೆಗಳ ಆಯೋಗವು ಹೊಂದಿದೆ. ಪ್ರತಿ ವರ್ಷ 22 ಕಡ್ಡಾಯ ಬೆಲೆಗಳಿಗೆ ಕನಿಷ್ಠ ಬೆಂಬಲ ಬೆಲೆಯನ್ನು ಸರ್ಕಾರ ಘೋಷಣೆಯನ್ನ ಮಾಡುತ್ತೆ. ಇದನ್ನು ಶಿಫಾರಸು ಮಾಡುವಂಥದ್ದು ಕೃಷಿ ವೆಚ್ಚ ಮತ್ತು ಬೆಲೆಗಳ ಆಯೋಗವಾಗಿದೆ. ಅಶೋಕ್ ದಳವಾಯಿ ಸಮಿತಿಯ ಉದ್ದೇಶ ಯಾವುದಾಗಿದೆ? ರೈತರ ಆದಾಯವನ್ನು ದ್ವಿಗುಣಗೊಳಿಸುವುದು. 2022ರ ವೇಳೆಗೆ ರೈತರ ಆದಾಯವನ್ನು ದ್ವಿಗುಣಗೊಳಿಸಲು ಅದಕ್ಕೆ ಸಂಬಂಧಪಟ್ಟಂತ ನೀಲಿ ನಕ್ಷೆಯನ್ನು ತಯಾರಿಸಲು ಕೇಂದ್ರ ಸರ್ಕಾರ ಅಶೋಕ್ ದಳವಾಯಿ ನೇತೃತ್ವದ ಅಂತರ್ ಸಚಿವಾಲಯ ಸಮಿತಿಯನ್ನು ರಚಿಸಿತ್ತು. ಈ ಸಮಿತಿಯು ತನ್ನ ಅಂತಿಮ ವರದಿಯನ್ನು 2018 ಸೆಪ್ಟೆಂಬರ್ನಲ್ಲಿ ಸರ್ಕಾರಕ್ಕೆ ಸಲ್ಲಿಸಿತು. ಅಂತಾರಾಷ್ಟ್ರೀಯ ನ್ಯಾಯಾಲಯದಲ್ಲಿರುವಂತಹ ನ್ಯಾಯಾಧೀಶರ ಸಂಖ್ಯೆ ಎಷ್ಟು? 15 ಸರಿಯಾದಂತಹ ಉತ್ತರ. ಅಂತಾರಾಷ್ಟ್ರೀಯ ನ್ಯಾಯಾಲಯವು ವಿಶ್ವಸಂಸ್ಥೆಯ ಪ್ರಮುಖ ನ್ಯಾಯಾಂಗ ಅಂಗವಾಗಿದ್ದು ಇದನ್ನು ವಿಶ್ವಸಂಸ್ಥೆಯ ಚಾರ್ಟರ್ ಮೂಲಕ ಸ್ಥಾಪಿಸಲಾಗಿದೆ. 1945ರಲ್ಲಿ ಸ್ಯಾನ್ ಫ್ರಾನ್ಸಿಸ್ಕೋನಲ್ಲಿ ಚಾರ್ಟರ್ಗೆ ಸಹಿ ಹಾಕಲಾಗಿದ್ದು 1946ರಲ್ಲಿ ದಿ ಹೇಗ್ ನಲ್ಲಿ ಅಂತಾರಾಷ್ಟ್ರೀಯ ನ್ಯಾಯಾಲಯದ ಕೇಂದ್ರ ಕಚೇರಿಯನ್ನು ಕಾಣ್ತೀವಿ. 15 ನ್ಯಾಯಾಧೀಶರನ್ನು ಒಳಗೊಂಡಂತಹ ನ್ಯಾಯಾಲಯವಾಗಿದ್ದು ಅಂತಾರಾಷ್ಟ್ರೀಯ ಕಾನೂನಿನ ಪ್ರಕಾರ ಸದಸ್ಯ ದೇಶಗಳು ಸಲ್ಲಿಸಿದ ದೇಶಗಳ ನಡುವಿನ ಕಾನೂನು ವಿವಾದಗಳನ್ನು ಬಗೆಹರಿಸುವಂತಹ ಬಹುಮುಖ್ಯ ಕೆಲಸವನ್ನು ಇದು ಮಾಡುತ್ತೆ. ಇತ್ತೀಚೆಗೆ ಸುದ್ದಿಯಲ್ಲಿದ್ದ ಅರೋರಾ ಆಸ್ಟ್ರೇಲಿಯಸ್ ಎಂಬುದು ಏನು? ಸರಿ ಉತ್ತರ ಅಂಟಾರ್ಟಿಕಾಯಾನದ ಹಡಗು. ಅರೋರಾ ಆಸ್ಟ್ರೇಲಿಯಾಸ್ ಇದು ಆಸ್ಟ್ರೇಲಿಯಾದ ಬೃಹತ್ ಹಡಗಾಗಿದ್ದು 95 ಮೀಟರ್ ಉದ್ದದ ಈ ಹಡಗು ಅಂಟಾರ್ಟಿಕಾ ಖಂಡದ ಅಧ್ಯಯನಕ್ಕಾಗಿ 1989ರಲ್ಲಿ ಕಾರ್ಯಾರಂಭವನ್ನ ಮಾಡಿತ್ತು. ಇತ್ತೀಚೆಗೆ ಚೀನಾ ಮತ್ತು ನೇಪಾಳ ದೇಶಗಳು ಜಂಟಿಯಾಗಿ ಮೌಂಟ್ ಎವರೆಸ್ಟ್ ಎತ್ತರ ಎಷ್ಟೆಂದು ಘೋಷಿಸಿವೆ? ಇದು ಡಿಸೆಂಬರ್ 2020ರಲ್ಲಿ ನಡೆದಂತಹ ಒಂದು ಘಟನಾವಳಿ. ಸರಿ ಉತ್ತರ 2848.86 ಮೀಟರ್ಗಳಷ್ಟು ಮೌಂಟ್ ಎವರೆಸ್ಟ್ನ ಎತ್ತರ ಅಂತೇಳಿ ಜಂಟಿಯಾಗಿ ಚೀನಾ ಮತ್ತು ನೇಪಾಳ ದೇಶಗಳು ಘೋಷಣೆಯನ್ನ ಮಾಡಿವೆ. ಈ ಹಿಂದೆ 1954ರಲ್ಲಿ ದಿ ಸರ್ವೆ ಆಫ್ ಇಂಡಿಯಾ ಈ ಪರ್ವತದ ಶಿಖರ ಎತ್ತರ ಏನಿದೆ 8848 ಮೀಟರ್ ಅಂತ ಘೋಷಣೆ ಮಾಡಿದ್ದು ಈಗ 0.86 ಇನ್ನೂ ಜಾಸ್ತಿ ಇದೆ ಅನ್ನುವಂತಹ ಘೋಷಣೆಯನ್ನ ನೇಪಾಳ ಮತ್ತು ಚೀನಾ ಸರ್ಕಾರಗಳು ಮಾಡಿವೆ. ಭಾರತವು ಕ್ಲೈಮೇಟ್ ಚೇಂಜ್ ಪರ್ಫಾರ್ಮೆನ್ಸ್ ಸೂಚ್ಯಂಕ 2021ರಲ್ಲಿ ಎಷ್ಟನೇ ಸ್ಥಾನದಲ್ಲಿದೆ? ಭಾರತದ ಸ್ಥಾನ 10ನೇ ಸ್ಥಾನದಲ್ಲಿದೆ. ಮರುಬಳಕೆಯ ಇಂಧನಗಳ ಅಳವಡಿಕೆಯಲ್ಲಿ ಭಾರತ 27ನೇ ಸ್ಥಾನದಲ್ಲಿದ್ದು ಕ್ಲೈಮೇಟ್ ಚೇಂಜ್ ಪರ್ಫಾರ್ಮೆನ್ಸ್ ಸೂಚ್ಯಂಕದಲ್ಲಿ 10ನೇ ಸ್ಥಾನದಲ್ಲಿದೆ. ಈ ಒಂದು ಸಮೀಕ್ಷೆಯನ್ನು ನಡೆಸುವಂತಹ ಸಂಸ್ಥೆ ಜರ್ಮನಿ ವಾಚ್ ಎನ್ನುವಂತಹ ಸಂಸ್ಥೆಯಾಗಿದೆ. 2005ರಿಂದ ಇದನ್ನು ಪ್ರತಿ ವರ್ಷ ಸಮೀಕ್ಷೆ ಮಾಡಲಾಗುತ್ತೆ. ಅರೆಸಿಬೊ ಅಬ್ಸರ್ವೇಟರಿ ಯಾವ ದೇಶದಲ್ಲಿದೆ? ಪೋರ್ಟೊರಿಕೋ ಸರಿಯಾದಂತಹ ಉತ್ತರ. ಪೋರ್ಟೊರಿಕೋ ದೇಶದಲ್ಲಿನ ಅರೆಸಿಬೊ ಅಬ್ಸರ್ವೇಟರಿಯಲ್ಲಿ ಸ್ಥಾಪಿಸಲಾಗಿದ್ದಂತಹ ಬೃಹತ್ ಗಾತ್ರದ ರೇಡಿಯೋ ಟೆಲಿಸ್ಕೋಪ್ ಇತ್ತೀಚೆಗೆ ಅಂದರೆ ಡಿಸೆಂಬರ್ನಲ್ಲಿ ಪತನಗೊಂಡಿತ್ತು. 57 ವರ್ಷಗಳ ಕಾಲ ಖಗೋಳ ಆವಿಷ್ಕಾರಗಳಿಗಾಗಿ ಇದನ್ನು ಬಳಕೆ ಮಾಡಲಾಗ್ತಿತ್ತು. ವಿಶ್ವದ ದೊಡ್ಡ ಟೆಲಿಸ್ಕೋಪ್ಗಳಲ್ಲಿ ಇದು ಕೂಡ ಒಂದಾಗಿತ್ತು. ಕರ್ನಾಟಕದ ಈ ಕೆಳಗಿನ ಯಾವ ಸ್ಥಳ ಗ್ರೇಟ್ ಇಂಡಿಯನ್ ಬಸ್ಟರ್ಡ್ ಪಕ್ಷಿಗಳ ಆವಾಸ ಸ್ಥಾನವಾಗಿದೆ? ಇದಕ್ಕೆ ಸರಿ ಉತ್ತರ ಬಳ್ಳಾರಿ ಜಿಲ್ಲೆಯ ಸಿರುಗುಪ್ಪ ಏನಿದೆ ಇದು ಗ್ರೇಟ್ ಇಂಡಿಯನ್ ಬಸ್ಟರ್ಡ್ ಪಕ್ಷಿಗಳ ಪ್ರಮುಖ ಆವಾಸ ಸ್ಥಾನವಾಗಿದೆ. ಭಾರತದಲ್ಲಿ ಚಿರತೆಗಳ ಸ್ಥಿತಿಗತಿ ವರದಿ 2018ರ ಪ್ರಕಾರ ಅತಿ ಹೆಚ್ಚು ಚಿರತೆಗಳನ್ನು ಹೊಂದಿರುವಂತಹ ರಾಜ್ಯ ಯಾವುದು? ಸರಿ ಉತ್ತರ ಮಧ್ಯಪ್ರದೇಶ. ಕೇಂದ್ರ ಪರಿಸರ ಸಚಿವರಾದಂತಹ ಪ್ರಕಾಶ್ ಜಾವಡೇಕರ್ ಅವರು ಡಿಸೆಂಬರ್ 2020ರಲ್ಲಿ ಭಾರತದಲ್ಲಿ ಚಿರತೆಗಳ ಸ್ಥಿತಿಗತಿ ವರದಿ 2018ರನ್ನ ಬಿಡುಗಡೆ ಮಾಡ್ತಾರೆ. ಅದರಂತೆ 3421 ಚಿರತೆಗಳೊಂದಿಗೆ ಮಧ್ಯಪ್ರದೇಶ ಮೊದಲ ಸ್ಥಾನದಲ್ಲಿದೆ. ಒಟ್ಟು ದೇಶದಲ್ಲಿರುವಂತಹ ಚಿರತೆಗಳ ಸಂಖ್ಯೆ 12852. ಇನ್ನು ಎರಡನೇ ಸ್ಥಾನದಲ್ಲಿ ಕರ್ನಾಟಕ 1783 ಚಿರತೆಗಳನ್ನು ಹೊಂದಿದೆ. ವಿಶ್ವ ಪರ್ವತ ದಿನ ಯಾವಾಗ ಆಚರಿಸುವರು? ಡಿಸೆಂಬರ್ 11ನೇ ತಾರೀಕನ್ನ ವಿಶ್ವ ಪರ್ವತ ದಿನವನ್ನಾಗಿ ಆಚರಿಸುತ್ತಾರೆ. ಪರ್ವತಗಳ ಮಹತ್ವ ಕುರಿತು ಜಾಗೃತಿಯನ್ನು ಮೂಡಿಸುವಂತ ನಿಟ್ಟಿನಲ್ಲಿ ವಿಶ್ವಸಂಸ್ಥೆ 2002ರ ವರ್ಷವನ್ನ
UN ಇಂಟರ್ನ್ಯಾಷನಲ್ ಇಯರ್ ಆಫ್ ಮೌಂಟೇನ್ಸ್ ಅಂತ ಘೋಷಣೆ ಮಾಡಿತು. ಸ್ನೇಹಿತರೆ, ನಿಮಗಾಗಿ 2 ಪ್ರಶ್ನೆಗಳು. ಇವುಗಳ ಉತ್ತರವನ್ನು ಕಾಮೆಂಟ್ನಲ್ಲಿ ನೀಡಿ. ಕರ್ನಾಟಕದ ಪ್ರಸಿದ್ಧ ಗಿರಿಧಾಮ ನಂದಿ ಬೆಟ್ಟ ಯಾವ ಜಿಲ್ಲೆಯಲ್ಲಿದೆ? 2ನೇ ಪ್ರಶ್ನೆ, ಮೂಲಭೂತ ಕರ್ತವ್ಯಗಳನ್ನು ಯಾವ ಸಂವಿಧಾನದಿಂದ ಎರವಲು ಪಡೆಯಲಾಗಿದೆ? ಮತ್ತೊಂದು ಉಪಯುಕ್ತ ವಿಡಿಯೋದೊಂದಿಗೆ ತಮ್ಮನ್ನು ಭೇಟಿಯಾಗೋಣ. ಧನ್ಯವಾದಗಳು.